ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ನಾನು ಇದು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ನಮ್ಮ ಮನೆಯವರು ಶಾಪಿಗೆ ಹೋಗಿರಲಿಲ್ಲ, ಟೀ ಮಾಡು ಅಂತಂದರು. ಅದಕ್ಕೆ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಟೀ ಮಾಡಿ ಕೊಟ್ಟು ಅವರ ಶಾಪಿಗೆ ಹೋದ್ಮೇಲೆ ನಂದು ಸೀರೆ ಕುಚ್ಚು ಬೇರೆ ಇದೆ. ತುಂಬ ದಿನ ಆಗಿತ್ತು ಅವರು ಸೀರೆ ಕೊಟ್ಟು, ನನಗೆ ಹಾಕೋಕ್ಕಾಗಿರಲಿಲ್ಲ. ಅವರಿಗೂ ಸೀರೆ ಏನು ಅಷ್ಟೊಂದು ಅರ್ಜೆಂಟ್ ಏನಿರಲಿಲ್ಲ, ಮದುವೆಗೆ ಬೇಕು ಅಂತಂದರು. ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಮಾಡಿದೆ. ಅವರು ಅರ್ಜೆಂಟು ಅಂತ ಅಂದಿದ್ರೆ ನಾನು ಅರ್ಜೆಂಟಾಗಿ ಹಾಕ್ಕೊಡ್ತಾಯಿದ್ದೆ. ಬ್ಲೌಸ್ ಬೇರೆ ಇದ್ವು ಹೊಲಿಯೋದು. ಬ್ಲೌಸು ಏನು ಅರ್ಜೆಂಟ್ ಇಲ್ಲ. ಅದಕ್ಕೆ ಫಸ್ಟು ಸೀರೆ ಕುಚ್ಚು ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಸೀರೆ ಕುಚ್ಚು ಹಾಕ್ತಾಯಿದ್ದೀನಿ. ನಾನು ಯಾವ ಥರ ಹಾಕ್ತಾಯಿದ್ದೀನಿ, ಯಾವ ಥರ ಡಿಸೈನ್ ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಇವಾಗ ತೋರಿಸ್ತೀನಿ. ಯಾರಿಗಾದರೂ ಸೀರೆ ಕುಚ್ಚು ಡಿಸೈನು ಈ ಥರ ಡಿಸೈನ್ ಬೇಕು, ವಿಡಿಯೋ ಮಾಡಿ ಹಾಕಿ ಅಂತ ಅಂದರೆ ವಿಡಿಯೋ ಮಾಡಿ ಹಾಕ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತು ಸೀರೆ ಕುಚ್ಚು ಯಾರ್ಯಾದರೂ ಹಾಕಿಸ್ಬೇಕು ಅಂತಂದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮದು ಶಾಪ್ ಇದೆ, ಶಾಪ್ ಅಡ್ರೆಸ್ಸು ಕೊಡ್ತೀನಿ. ಅಲ್ಲಿಗೆ ಬಂದು ಕೊಟ್ಬಿಟ್ಟು ಹೋದರೆ ನಾನು ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಬೊಮ್ಮನಳ್ಳಿಗೆ ಹೋಗಿದ್ದೆ ಅಂತ ಅನ್ನಲ್ಲ, ನಾನು ಬೊಮ್ಮನಳ್ಳಿಲಿ ಏನೇನು ಶಾಪಿಂಗ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಲಿಲ್ಲ. ಇವಾಗ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಜಾಸ್ತಿ ಏನು ಮಾಡಿಲ್ಲ, ಸ್ವಲ್ಪ ಅಷ್ಟೇ ನಾನು ಮಾಡಿರೋದು. ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಸುಮಾರು ಮನೆಗೆ ಬೊಮ್ಮನಳ್ಳಿಗೆ ಹೋಗಿದ್ನಲ್ಲ ನಾನು. ಬೊಮ್ಮನಳ್ಳಿಯಿಂದ ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆ ನಗ್ತೀನಿ ಅಂತ ಅಂದರೆ, ನಾನು ಯಾರು ಇಲ್ಲದೆ ಇರುವಾಗ ಕ್ಯಾಮ್ರಾ ಮುಂದೆ ಮಾತಾಡೋದು ಜಾಸ್ತಿ. ನಾನಿವತ್ತು ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಾದ್ರೆ ನನ್ನ ಮಕ್ಕಳು ಇಬ್ಬರು ಅಲ್ಲೇ ಇದ್ದಾರೆ, ನಗಿಸ್ತಿದ್ದಾರೆ, ಅದಕ್ಕೋಸ್ಕರ ನಗ್ತಾ ಇದ್ದೀನಿ. ಆಮೇಲೆ ಏನೇನು ತಗೊಂಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಭಾನುವಾರ ಎಲ್ಲಿಗೆ ಹೋಗಿದ್ದೆ, ಯಾರನ್ನ ಮೀಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ಒಂದು ಲಾಗಲ್ಲಿ ಹೇಳಿದ್ದೆ, ನಾನು ಒಬ್ಬರು ಯೂಟ್ಯೂಬರಿಗೆ ಕಾಲ್ ಮಾಡಿದ್ದೆ, ತುಂಬ ಚೆನ್ನಾಗಿ ಮಾತಾಡಿದರು. ಅವ್ರು ಯಾವಾಗ ಮೀಟ್ ಆಗ್ತಾರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಸಂಡೇ ಹೋಗಿದ್ವಿ, ಕಾಲ್ ಮಾಡಿದಾಗ ಇರ್ತೀನಿ ಬನ್ನಿ ಅಂತಂದು. ಸಂಡೇ ಹೋಗಿಲ್ಲ, ಸಾಟರ್ಡೆ ಅನಿಸುತ್ತೆ, ಸಾಟರ್ಡೆ ಹೋಗಿದ್ವಿ. ಸಂಡೇ ಅವರು ಏನೋ ಫಂಕ್ಷನಿಗೆ ಹೋಗ್ಬೇಕಿತ್ತಂತೆ, ಅದಕ್ಕೆ ಸಂಡೇ ನಾನು ಫ್ರೀ ಇರಲ್ಲ, ಸಾಟರ್ಡೆ ಬನ್ನಿ ಅಂತಂದು ಸಾಟರ್ಡೆ ಹೋಗಿದ್ವಿ ನಾವು.
ಹೋಗಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾತಾಡಿದರು. ಅವರು ಸೀನಿಯರು, ದೊಡ್ಡ ಯೂಟ್ಯೂಬರು, ನಾನು ಜೂನಿಯರು. ಬಟ್ ಎಷ್ಟು ಚೆನ್ನಾಗಿ ಮಾತಾಡಿದರು ಅಂದರೆ ನನಗೆ ನೋಡಿ ಖುಷಿ ಆಯಿತು. ಇವರು ಜೂನಿಯರು, ನಾವು ಸೀನಿಯರು ಅನ್ನೋ ಥರ ಭಾವನೆನೇ ಇರಲಿಲ್ಲ. ಯೂಟ್ಯೂಬ್ ಬಗ್ಗೆ ತುಂಬ ಟಿಪ್ಸ್ ಕೊಟ್ಟರು. ಈ ಥರ ಹಿಂಗೆ ಮಾಡಿರಿ, ಈ ಥರ ಹಿಂಗೆ ಆಗುತ್ತೆ, ಸಕ್ಸಸ್ ಆಗುತ್ತೆ ಅಂತೇಳ್ಬಿಟ್ಟು ನಿಜವಾಗ್ಲೂ ಖುಷಿ ಆಯಿತು. ಅವ್ರ ಹೆಸರು ಹೇಳ್ಬೇಕು ಹೆಸರು ಹೇಳೋಕ್ಕೆ ಹೋಗಲ್ಲ, ಯಾಕಲ್ವಾ, ಅದಕ್ಕೆ ಏನು ಹೇಳಲ್ಲ. ಒಟ್ಟಲ್ಲಿ ಖುಷಿ ಆಯ್ತು ಅವ್ರ ಮನೆಗೆ ಹೋಗಿ. ಅಂದರೆ ನಾವಿರೋ ಏರಿಯಾದಲ್ಲೇ ಅವರು ಇರೋದು, ಹತ್ರ ಇದೆಲ್ಲ ಅಂದ್ಬಿಟ್ಟು ಕಾಲ್ ಮಾಡಿ ಹೋದ್ವಿ. ಅವತ್ತು ಮನೇಲೇ ಇದ್ದರು ಅವರು. ನಾನು ನನ್ನ ತಂಗಿ ಇಬ್ಬರು ಹೋಗಿದ್ವಿ. ಆಮೇಲೆ ಈ ಥರ ಹಿಂಗಿದೆ, ಇಲ್ಲಿ ಬನ್ನಿ ಅಂತ ಅಂದರು. ಲೊಕೇಶನ್ ಎಲ್ಲ ಕಳಿಸಿದ್ರು, ಹೋಗಿದ್ವಿ. ತುಂಬ ಖುಷಿ ಆಯಿತು ನಮ್ಗೆ ಅವ್ರ ಹತ್ರ ಮಾತಾಡಿ. ನಿಜ ಹೇಳ್ಬೇಕು ಅಂತಂದರೆ ಇವಾಗ ನಾನು ಯಾವ ಥರ ಯಾವ ಶಾಪಿಂಗ್ ಮಾಡಿದೆ, ಏನು ಶಾಪಿಂಗ್ ಮಾಡಿದೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. ಬೊಮ್ಮನಹಳ್ಳಿಯಿಂದ ಅಲ್ವಾ, ನಮ್ಮ ಏರಿಯಾಕ್ಕೆ ಬಂದು ತಗೊಂಬರ್ಬೇಕು ಅಂದ್ರೆ ತುಂಬ ದೂರ ಆಗುತ್ತೆ. ಇಲ್ಲೇ ತಗೊಳ್ಳೋಣ ಹೋಗಿದ್ನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡಿರೋದು. ಗ್ರಾಸ್ ಮ್ಯಾಟ್ ಅಂತ ಹೇಳ್ಬಿಟ್ಟು ಈ ಥರ ಅಲ್ಲಿ ನಮ್ಮ ಮನೆ ಟಿ ವಿ ಸ್ಟ್ಯಾಂಡ್ ಇದೆಯಲ್ಲ, ಟಿ ವಿ ಸ್ಟ್ಯಾಂಡ್ ಹತ್ರ ಹಾಕೋಣ ಅಂತ ಹೇಳ್ಬಿಟ್ಟು. ಇವಾಗ ಹಬ್ಬ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ಅದು ಮನೆಯೆಲ್ಲ ಕ್ಲೀನ್ ಆದ್ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನೂ ಜೋಡಿಸಿಲ್ಲ. ನಾನು ವೀಡಿಯೋನು ಮಾಡಿರಲಿಲ್ಲ, ಅದಕ್ಕೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಥರ 2 ಮ್ಯಾಟ್ ಇದೆ. ಒಂದು ಓವನ್ ಇಟ್ಟಿದ್ದೀನಲ್ಲ, ಓವನ್ ಕೆಳಗೆ ಹಾಕೋಕ್ಕೆ, ಇನ್ನೊಂದು ಟಿ ವಿ ಸ್ಟ್ಯಾಂಡ್ ಇದೆಯಲ್ಲ, ಟಿ ವಿ ಸ್ಟ್ಯಾಂಡ್ ಹತ್ರ ಹಾಕೋಣ ಅಂತ ಹೇಳ್ಬಿಟ್ಟು 2 ಮ್ಯಾಟ್ ತಗೊಬಂದೆ. ಆಮೇಲೆ ಸೋಫಾ ಪಿಲ್ಲೋ, ಇದಕ್ಕೆ ಪಿಲ್ಲೋ ಅಂತ ಏನೋ ಗೊತ್ತಿಲ್ಲ ನನಗೆ, ಸೋಫಾದಕ್ಕೆ ಒಂದು ತಗೊಬಂದಿದ್ದೀನಿ. ಇದೇ ನಮ್ಮ ಮನೇಲಿ ಆಲ್ರೆಡಿ 3-4 ಇದೆ. ಒಂದು ಇರಲಿ ಅಂದ್ಬಿಟ್ಟು ತಗೊಬಂದೆ. ತುಂಬ ಲಗೇಜ್ ಆದರೆ ಅಲ್ಲಿಂದ ತಗೊಂಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ 2 ಪಿಲ್ಲೋ ತಗೊಬಂದೆ. 2 ಪಿಲ್ಲೋ ತಗೊಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ. ಈ ಥರ ಪಿಲ್ಲೋ ಹಾಕಿದರೆ ಯಾರಿಗಾದ್ರೂ ತಲೆನೋವು ಏನಾದ್ರು ಇದ್ದರೆ ತುಂಬ ಕಮ್ಮಿ ಆಗುತ್ತೆ. ನಿಜ ಹೇಳ್ಬೇಕು ಅಂತಂದರೆ ನಾನು ಫಸ್ಟು ಬೇರೆ ಥರ ಪಿಲ್ಲೋ ಹಾಕ್ತಿದ್ದೆ. ಅದು ಪಿಲ್ಲೋ ಹಾಕಿದಾಗ ನನಗೆ ತಲೆನೋವು ಬಂದು ತಲೆನೋವೇ ಕಮ್ಮಿ ಆಗ್ತಿರಲಿಲ್ಲ. ಯಾವಾಗ ಇದನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ, ಇದನ್ನು ಹಾಕಿದ ಮೇಲೆ ನನಗೆ ತಲೆನೋವು ಎಲ್ಲ ಕಮ್ಮಿ ಆಯಿತು. ಸ್ವಲ್ಪ ತಲೆನೋವಿತ್ತು ಅಂತಂದರೆ ಈ ಪಿಲ್ಲೋ ಹಾಕಿದರೆ ಸಾಕು, ಕಮ್ಮಿ ಆಗುತ್ತೆ. 2 ತಗೊಂಡಿದ್ದೀನಿ ನಾನು, 2 ಇದೆ. ಆಮೇಲೆ ಮ್ಯಾಟ್ ಇದೆ ಆಲ್ರೆಡಿ ನಮ್ಮ ಮನೇಲಿ, ಮ್ಯಾಟ್ ಇದೆ. ಒಂದು ಇರಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಮ್ಯಾಟ್ ಹಾಕೋಣ ಅಂತ ಹೇಳ್ಬಿಟ್ಟು ಹೊಸ ಮ್ಯಾಟ್ ತಗೊಬಂದಿದ್ದೀನಿ. ನೋಡಿ ಈ ಥರ ಇದೆ. ಒಂದೇ ತಗೊಬಂದೆ ಸಾಕು ಅಂತ ಹೇಳ್ಬಿಟ್ಟು, ಲಕ್ಷ್ಮಿ ಹಬ್ಬದ ದಿನ ಒಂದು ಹಾಕೋಣ ಅಂತ ಹೇಳ್ಬಿಟ್ಟು ಈ ಥರ ಇದೆ ನೋಡಿ. ಈ ಥರ ಮ್ಯಾಟ್ ಯಾಕೆ ಏನಕ್ಕೆ ತಗೊಬಂದೆ ಅಂತಂದರೆ ನೋಡಿ, ಈ ಥರ ಹಿಂದೆ ನೋಡಿ, ಇದೆಲ್ಲ ಹಾಕಿದರೆ ಡೋರ್ ಹತ್ರ ಹಾಕಿದರೆ ಜಾರಲ್ಲ. ಕೆಲವೊಂದು ಮ್ಯಾಟ್ಗಳು ಏನಾಗುತ್ತೆ ಅಂತಂದರೆ ನಾವು ಒಂದು ಆ ಕಡೆ ಬಂದರೆ ಜಾರುತ್ತೆ. ಎಷ್ಟೊಂದು ಸರಿ ನಾನೇ ಬಿದ್ದಿದ್ದೀನಿ. ಅದಕ್ಕೆ ಮಕ್ಕಳು ಮತ್ತೆ ಎಲ್ಲಿ ಬಿದ್ದೋಗ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಮ್ಯಾಟ್ ತಗೊಬಂದೆ ನೋಡಿ. ಇದು ಹಾಕಿದರೆ ಜಾರಲ್ಲ, ಚೆನ್ನಾಗಿದೆ. ಪಿಲ್ಲೋ ಕವರ್, ಇದು 2 ಪಿಲ್ಲೋ ಕವರು, 2 ಇದೆ ಪಿಲ್ಲೋ ಕವರು. ಚೆನ್ನಾಗಿದೆ, ಫುಲ್ ಸ್ಮೂತಾಗಿದೆ, ಕಾಟನು ಚೆನ್ನಾಗಿದೆ. ನಾನು ಇನ್ನೂ ಯೂಸ್ ಮಾಡಿಲ್ಲ, ಮಾಡಬೇಕು. ನಾನು ತಗೊಬಂದಾಗ 1 ವಾರನೇ ಆಯಿತು. ನಾನು ವಿಡಿಯೋ ಮಾಡಿಲ್ವಲ್ಲ, ಅದಕ್ಕೋಸ್ಕರ ನಾನು ಯೂಸ್ ಏನು ಮಾಡಿಲ್ಲ. ಇದು ಯೂಸ್ ಮಾಡಿಲ್ಲ, ಮಾಡಬೇಕು. ವಿಡಿಯೋ ಮಾಡಿ ಯೂಸ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಆಮೇಲೆ ಇದು ಸೋಫಾ ಪಿಲ್ಲೋ ಇದೆಯಲ್ಲ, ಅದ್ರ ಕವರ್. ಅದು ಒಂದೇ ತಗೊಂಡಿರೋದು, ಅದಕ್ಕೆ ಒಂದೇ ತಗೊಂಡಿರೋದು ಸಾಕು. ಆಮೇಲೆ ಇದು ಕಿಚನ್ ಟವಲು. ನಾನು ಏನಾದರೂ ಅಡುಗೆ ಮಾಡ್ಬೇಕಾದ್ರೆ, ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಏನಾದರೂ ಸೆಲ್ಫ್ ಮೇಲೆ ಹಾಕಿದ್ರೆ ಚೆನ್ನಾಗಿರ್ತಲ್ವ, ವೀಡಿಯೋ ಮಾಡ್ತಾ ಇರ್ತೀನಲ್ವ, ಅದಕ್ಕೋಸ್ಕರ ಚೆನ್ನಾಗಿರ್ತಲ್ಲ ಅಂತ ತಗೊಂಡೆ. ಇದು ನೋಡೋಕ್ಕೂ ಚೆನ್ನಾಗಿತ್ತು, ಒಂಥರ ಸಾಫ್ಟಾಗಿದೆ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ. ಇಷ್ಟೇ ಫ್ರೆಂಡ್ಸ್, ನಾನು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. ಮಾಡಬೇಕು. ಇವಾಗ ಹಬ್ಬದ್ದು ಶಾಪಿಂಗ್ ಏನೂ ಆಗಿಲ್ಲ.
ಯಾವಾಗ ಮಾಡೋದು ಏನು ಅಂತೇಳ್ಬಿಟ್ಟು ನೋಡಬೇಕು. ಇವಾಗ ನೀನು ಲಕ್ಷ್ಮಿಗೆ ಸೀರೆ ತಗೊಬಂದಿಲ್ಲ, ಇನ್ನೂ ಶಾಪಿಂಗ್ ಆಗಿಲ್ಲ. ನೋಡೋಣ ಯಾವಾಗ ಆಗುತ್ತೆ ಏನು ಅಂತ. ಇಷ್ಟೇ. ನಾನು ಯೂಟ್ಯೂಬರ್ ಮನೆಗೆ ಹೋಗಿದ್ದೆ ಅಂತ ಅನ್ನಲ್ಲ, ಇವರೇ ನೋಡಿ ಪುಷ್ಪಾಂಜಲಿ ಅಂತ ಹೇಳ್ಬಿಟ್ಟು. ನಾನು ನನ್ನ ವೀಡಿಯೋದಲ್ಲಿ ಹಾಕೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ಅವರೇ ಪರ್ಮಿಷನ್ ಕೊಟ್ಟಿದ್ದರು ನನಗೆ ವೀಡಿಯೋ ಮಾಡೋಕ್ಕೆ. ಪರವಾಗಿಲ್ಲ ವೀಡಿಯೋ ಮಾಡಿ ಅಂತೇಳ್ಬಿಟ್ಟು, ಅದಕ್ಕೆ ಅವರು ಪರ್ಮಿಷನ್ ಕೊಟ್ಟಾಗ ಅಂದ್ಕೊಂಡೆ ವೀಡಿಯೋ ಹಾಕ್ಬೋದು ಅಂತೇಳ್ಬಿಟ್ಟು ಅದಕ್ಕೆ ನಾನು ಹಾಕಿರೋದು. ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಕಾಲ್ ಮಾಡಿದ್ದೆ, ತುಂಬ ಚೆನ್ನಾಗಿ ಮಾತಾಡಿದ್ದೆ. ಅವ್ರ ಮನೆಗೆ ಹೋದರೆ ನಿಮಗೆ ಶೇರ್ ಮಾಡ್ತೀನಿ ಅಂತೇಳ್ಬಿಟ್ಟು ತುಂಬ ಖುಷಿಯಾಯಿತು ಅವ್ರು ನೋಡಿ ಮಾತಾಡ್ಸಿದ್ದಕ್ಕೆ. ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.